ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ಟ್, ವಿವೇಕಾನಂದ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಪ್ರಾಣ ಅಥವಾ ಜೀವ, ಶಕ್ತಿ, ಚೈತನ್ಯ ಅಂದರೆ ಏನು, ಹಾಗೆ ಕೆಲಸ ಮಾಡುತ್ತೆ, ಸ್ವಲ್ಪ ತಿಳ್ಕೊಳ್ಳೋ. ಸಾಮಾನ್ಯವಾಗಿ ಇಂಥಲ್ಲಿ ಜೀವ ಇದೆ, ಶಕ್ತಿ ಇದೆ, ಚೈತನ್ಯ ಇದೆ ಅಂದರೆ ಅದಕ್ಕೆ ಸಾಮಾನ್ಯ ಕಲ್ಪನೆ ಏನಪ್ಪ? ಅದು ಚಲಿಸ್ತಿರಬೇಕು, ಮೂಮೆಂಟ್ ಮಾಡ್ತಿರುತ್ತೆ, ಉಸಿರಾಡಿಸ್ತಿರುತ್ತೆ. ಅದರ ಮೇಲೆ ಇಂಥಲ್ಲಿ ಜೀವ ಇದೆ, ಶಕ್ತಿ ಇದೆ, ಚೈತನ್ಯ ಇದೆ ಅಂತ ನಮ್ಮ ಕಲ್ಪನೆ, ಸಾಮಾನ್ಯ ಕಲ್ಪನೆ. ಆದರೆ ಇಲ್ಲೊಂದು ಖನಿಜ ಜಗತ್ತಿದೆ, ಮಿನರಲ್ ವರ್ಲ್ಡ್. ಖನಿಜ ಜಗತ್ತಿನಲ್ಲಿ ಜೀವ ಇದೆಯಾ, ಶಕ್ತಿ ಇದೆಯಾ, ಚೈತನ್ಯ ಇದೆಯಾ ಅಂತ ನಾವು ಕೇಳಿದಾಗ ಇವನ್ ನಮ್ಮ ವಿದ್ಯಾರ್ಥಿಗಳು ಸಹಿತ ಹೇಳ್ತಾರೆ ಇಲ್ಲ ಅಂತಾರೆ. ಯಾಕಂದರೆ ಅಲ್ಲಿ ಚಲನೆ ಇಲ್ಲ, ಕಾಣಂಗಿಲ್ಲ, ಮತ್ತು ಅದು ಉಸಿರಾಡಿಸೋದಿಲ್ಲ. ಸೊ ಅದು ಇಲ್ಲ ಅಂತಾರೆ. ಇವತ್ತು ಕಬ್ಬಿಣ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಯಾವುದೇ ಇರ್ಬೋದು, ಖನಿಜ ಜಗತ್ತು. ಆದರೆ ಒಬ್ಬ ವಿಜ್ಞಾನಿ ಈ ಮಿನರಲ್ ವರ್ಲ್ಡ್ ಇರತಕ್ಕಂಥ ಖನಿಜ ಜಗತ್ತನ್ನು ತುಂಡು 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 ಮಾಡ್ತಾ ಹೋದಂಗೆಲ್ಲ ಅಣು ಮತ್ತು ಪರಮಾಣುವಾಗಿ ಪರಿವರ್ತನೆ ಆಗುತ್ತೆ. ಪ್ರತಿಯೊಂದು ಅಣು ಮತ್ತು ಪರಮಾಣುವಿನಲ್ಲಿ ಸಹಿತ ಚಲನೆ ಇದೆ. ಅಲ್ಲೇ ನ್ಯೂಕ್ಲಿಯಸ್ ಇದೆ, ಅದು ಸುತ್ತಲೆಲ್ಲ ಇಲೆಕ್ಟ್ರಾನ್ಸ್ಗಳ ವಗರೆ ತಿರುಗ್ತಾ ಇರುತ್ತೆ ಚಲನೆ. ಆದರೆ ಚಲನೆ ಕಣ್ಣಿಗೆ ಕಾಣಂಗಿಲ್ಲ. ಮಿನರಲ್ ವರ್ಲ್ಡ್ನಲ್ಲಿ ಇನರ್ಷಿಯಾ ಹೆಚ್ಚಿದೆ, ಸೊ ಸಾಂದ್ರತೆ, ಒತ್ತುವಿಕೆ ಹೆಚ್ಚಿದೆ, ಚಲನೆ ಕಣ್ಣಿಗೆ ಕಾಣಂಗಿಲ್ಲ. ಅದಕ್ಕೆ ಮಿನರಲ್ ವರ್ಲ್ಡ್ನಲ್ಲಿ ಸಹಿತ ಜೀವ, ಶಕ್ತಿ, ಚೈತನ್ಯ ಇದೆ. ಯಾವಾಗದು ಅಣು ಮತ್ತು ಪರಮಾಣುವಾಗಿ ಪರಿವರ್ತನೆ ಆಗುತ್ತೋ ಆವಾಗ ಇಡೀ ಬ್ರಹ್ಮಾಂಡವನ್ನೇ ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಅದರಲ್ಲಿ ಇದೆ. ಸೊ ಬ್ರಹ್ಮಾಂಡವನ್ನು ನಾಶ ಮಾಡ್ತಕ್ಕಂಥ ಶಕ್ತಿಯೂ ಅದರಲ್ಲಿ ಇದೆ. ಅಣು ಪರಮಾಣು ಚಲನೆ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಜೀವ, ಶಕ್ತಿ, ಚೈತನ್ಯ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಪ್ರಾಣದ ವಿಕಾಸ, ಮ್ಯಾನಿಫೆಸ್ಟೇಷನ್ ಪ್ರಾಣ ಅಂತ ಹೇಳೋದು. ನೆಕ್ಸ್ಟ್ ವರ್ಡಿಗೆ ಹೋಗ್ತೀವಿ ನಾವು. ಮಿನರಲ್ ವರ್ಲ್ಡ್ನಿಂದ ವೆಜಿಟೇಬಲ್ ವರ್ಲ್ಡಿಗೆ ಹೋಗ್ತೀವಿ, ಸಸ್ಯಲೋಕ. ಸಸ್ಯಲೋಕದಲ್ಲಿ ಏನಂದರೆ ಚಲನೆ ಕಣ್ಣಿಗೆ ಕಾಣಿಸುತ್ತೆ. ಚಲನೆ ಅಂದರೆ ಏನು? ಬೆಳವಣಿಗೆ. ಒಂದು ಬೀಜ ಹಾಕಿರ್ತೀವಿ, ಅದು ಬೆಳೀತದೆ, ದೊಡ್ಡದಾಗುತ್ತೆ, ಬರಾಗುತ್ತೆ, ಫಲ ಕೊಡುತ್ತೆ, ಸಂತಾನೋತ್ಪತ್ತಿ ಇದೆ. ಸೊ ಗಿಡ ಮರಗಳು ಉಸಿರಾಡಿಸುತ್ತೆ, ಹೌದಾ, ಉಸಿರಾಟುವಿಕೆ ಇದೆ, ಆಹಾರ ತಯಾರಿಕೆ ಇದೆ, ಇದೆಲ್ಲ ಗುಣಗಳಿದೆ. ಆದರೆ ಚಲನೆ ಇಲ್ಲ ಅಂತ ಲೊಕೊಮೋಷನ್ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಸಸ್ಯಗಳಲ್ಲಿ ಸಹಿತ ಕೆಲವು ಪ್ರಾಣದ ವಿಕಾಸ ಇಲ್ಲಿ ಹೆಚ್ಚು ಪ್ರಮಾಣ ಆಗಿದೆ. ಅಲ್ಲಿ ಚಲನೆ ಕಣ್ಣಿಗೆ ಕಾಣಿಸುತ್ತೆ. ಸಣ್ಣ ಉದಾಹರಣೆ ಅಂದರೆ ಟಚ್ ಮಿ ನಾಟ್, ಮುಟ್ಟಿದರೆ ಮುನಿಯಾಯಿರು. ಅಲ್ಲೇ ಕೆಲವು ಕಡೆ ಹೋಗ್ಬೇಕು, ಆಫ್ರಿಕಾ ಖಂಡದಂಥ ಊರಿಗೆ ಹೋಗ್ಬೇಕು, ದೊಡ್ಡ ದೊಡ್ಡ ಗಿಡ ಮರಗಳವ, ಒಳಗೆ ಹೋದವೆಲ್ಲ ಒಳಗೆ ಹಾಕಿ ಒಳಗೆ ತೊಗೊಂಡು ಬಿಡುತ್ತೆ. ಕೆಲವು ಹೂಗಳವ, ಸೊ ಹೂಗಳು ಪೂರ್ತಿ ಹಿಂಗೆ ಅರಳೇ ಇರುತ್ತೆ. ಮೇಲೆ ಯಾವ ಕ್ರಿಮಿಕೀಟಗಳು ಕೂತ್ರೆ ಪೂರ್ತಿ ಅದನ್ನು ಬಂದ್ ಮಾಡಿ ಒಳಗಡೆ ಹೀರಿಬಿಡುತ್ತೆ. ಅಷ್ಟೊಂದು ಪ್ರಾಣದ ವಿಕಾಸ ಸಸ್ಯ ಲೋಕದಲ್ಲಿ ಇದೆ. ಇದಕ್ಕಿಂತ ನೆಕ್ಸ್ಟ್ ಹಂತಕ್ಕೆ ಹೋಗ್ತೀವಿ ನಾವು, ಎನಿಮಲ್ ವರ್ಲ್ಡ್. ಇವೆಲ್ಲ ಗುಣಗಳಿದೆ. ಹಸಿವು, ನೀರಡಿಕೆಗಳಿದೆ, ಬೆಳವಣಿಗೆ ಇದೆ, ಲೋಕಮೋಷನ್ ಇದೆ, ಸಂತಾನೋತ್ಪತ್ತಿ ಇದೆ, ಎಲ್ಲ ಇದೆ. ಆದರೆ ಮಾತು ಇಲ್ಲ ಅಥವಾ ಬುದ್ಧಿಶಕ್ತಿ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಅವಕ್ಕೆ ಅದರದ್ದೇ ಆದಂಥ ವ್ಯವಹಾರಗಳು, ಬುದ್ಧಿಶಕ್ತಿ, ಗೊರೆ, ವಿಚಾರಶಕ್ತಿ ಎಲ್ಲ ಇದೆ. ಸಣ್ಣ 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 ಇರುವೆಗಳನ್ನು ನೋಡಬೇಕು, ಎಷ್ಟು ಚಂದ ಒಂದರಿಂದ ಒಂದೊಂದೊಂದು ಹೋಗ್ತಾವೆ. ಸ್ವ್ಯಾಮ್ ಇಂಟೆಲಿಜೆನ್ಸ್ ಅಂತಾರೆ ಅದಕ್ಕೆ. ಸೊ ಇರುವೆಗಳ ನಡವಳಿಕೆಯಿಂದ ನಮಗೆ ಟ್ರಾಫಿಕ್ ಜಾಮ್ ತಪ್ಪಿಸ್ಬೋದು, ಅದನ್ನು ಕಲೀಲಿಕ್ಕೆ ಬರುತ್ತೆ. ಸ್ವ್ಯಾಮ್ ಇಂಟೆಲಿಜೆನ್ಸ್ ಅಂತಾರೆ. ಸೊ ಅವಾಗ ಹೋಗ್ತಿರ್ಬೇಕಾದ್ರೆ, ಅವು ಚಲಿಸ್ತಿರ್ಬೇಕಾದ್ರೆ ಎದುರಿಗೆ ಸಣ್ಣ ಪ್ರಮಾಣದ ಅಡೆತಡೆ ಬಂದರೆ ಅದರ ಮೇಲೆ ಹಾದು ಹೋಗ್ತಾವೆ, ದೊಡ್ಡ ಅಡೆತಡೆ ಬಂದರೆ ಸುತ್ತಲೂ ಹಾದು ಹೋಗ್ಬಿಡ್ತಾವೆ. ಹಾಗೆ ಕೀಟಗಳ, ಜೇನುಹುಳಗಳು, ಒಂದು ಹಾನಿ ಜೇನುತುಪ್ಪ ಸಂಗ್ರಹ ಮಾಡಿ 4,000 ಹೂಗಳನ್ನು ಅಡ್ಡಾಡಿ ಒಂದು ಹನಿ ಜೇನುತುಪ್ಪ ಅಂದರೆ ಒಂದು ಜೇಡರ ಹುಳ ತನ್ನ ಬಲೆಯನ್ನು ಹೆಣೆಯುತ್ತೆ, ಎಷ್ಟು ಚೆಂದ ಹೆಣೆಯುತ್ತೆ. ಅಂದರೆ ಸಣ್ಣ ಸಣ್ಣ ಕ್ರಿಮಿಕೀಟಕಗಳಲ್ಲಿ ಸಹಿತ ಸೊ ದೇವರು ಬುದ್ಧಿ, ಶಕ್ತಿ, ಚೈತನ್ಯ ಕೊಟ್ಟಿದ್ದಾನೆ ಇದೆ. ನಾವು ಅಷ್ಟೇ ಬುದ್ಧಿವಂತರು, ಹ್ಯೂಮನ್ ವರ್ಲ್ಡ್ ಅಂತ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಹಂತಕ್ಕೆ ಹೋಗ್ತೀವಿ, ಹ್ಯೂಮನ್ ವರ್ಲ್ಡ್, ಮನುಷ್ಯ ಲೋಕ. ಇವೆಲ್ಲ ಗುಣಗಳಿದೆ. ಸೊ ಹಸಿವು, ನೀರಡಿಕೆಗಳಿದೆ, ಸಂತಾನೋತ್ಪತ್ತಿ ಇದೆ, ಬೆಳವಣಿಗೆ ಇದೆ, ಲೋಕಮೋಷನ್ ಇದೆ, ಅದ್ರ ಜೊತೆ ಎಕ್ಸ್ಟ್ರಾ ಕ್ವಾಲಿಟೀಸ್. ಸೊ ವಿಚಾರಶಕ್ತಿ, ಬುದ್ಧಿಶಕ್ತಿ ಅದ ಅಂತ. ಇದು ಮನುಷ್ಯ ಲೋಕ.
ಸೊ ಮಿನರಲ್ ವರ್ಲ್ಡಿನಿಂದ ಮನುಷ್ಯ ಲೋಕದವರೆಗೆ ಮ್ಯಾನಿಫೆಸ್ಟೇಷನ್ ಪ್ರಾಣದ ವಿಕಾಸ ಆಗಿದೆ. ಇದನ್ನು ಮೀರಿ ಸಹಿತ ಬ್ರಹ್ಮಾಂಡದಲ್ಲಿ ಪ್ರಾಣ, ಜೀವ, ಶಕ್ತಿ, ಚೈತನ್ಯ ಕೆಲಸ ಮಾಡುತ್ತೆ. ಸೊ ಯಾವುದೋ ಯೂನಿವರ್ಸಲ್ ಎನರ್ಜಿ ಇದೆ. ಆಕಾರ ರಹಿತ ಸ್ಥಿತಿಯಲ್ಲಿ, ಹಸಿವು ನೀರಡಿಕೆಗಳಿಂದ ಮುಕ್ತವಾದಂಥ ಸ್ಥಿತಿಯಲ್ಲಿ ತನ್ನ ಇಚ್ಛಾ ಪ್ರಕಾರ ಆಕಾರ ಪಡಿತಕ್ಕಂಥ ಸಾಮರ್ಥ್ಯ ಬ್ರಹ್ಮಾಂಡದಲ್ಲಿ ಅನಂತ ಶಕ್ತಿಗಿದೆ. ಸೊ ಧನ್ಯವಾದಗಳು. ನಮ್ಮ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ ಅದೇ ಪ್ರಾಣವನ್ನು, ಜೀವ, ಶಕ್ತಿ, ಚೈತನ್ಯವನ್ನು ನಮ್ಮ ಶರೀರದಲ್ಲಿರ್ತಕ್ಕಂಥ ಭೌತಿಕ ಯಂತ್ರ ಏನಿದೆ, ಆ ಭೌತಿಕ ಯಂತ್ರದೊಳಗೆ ಬೇರೆ 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 ಸಣ್ಣ ಪುಟ್ಟ ಯಂತ್ರಗಳವ. ಅವುಗಳ ಚಲನೆ ಮಾಡಬೇಕಾದ್ರೆ ಹೊರಗಡೆಯಿಂದ ಈ ಶಕ್ತಿಯ ಪ್ರವೇಶ ನಮ್ಮ ಶರೀರದಲ್ಲಿ ಬೇಕಾಗುತ್ತೆ. ಅದಕ್ಕೆ ದೇವರು ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಎಲ್ಲ ನಾಡಿ ವ್ಯವಸ್ಥೆ. ಸೊ ಪ್ರಮುಖ ನಾಡಿ ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನ ನಾಡಿ ಮತ್ತು ಇನ್ನಿತರ 72,000 ನಾಡಿಗಳು ನಾವೆಲ್ಲ ಕೋಟಿ ಜೀವಕೋಶಗಳಿಗೆ ಹೊರಗಡೆ ಬರ್ತಕ್ಕಂಥ ಶಕ್ತಿಯ ಒಂದು ಪೂರೈಕೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಶರೀರದಲ್ಲಿದೆ. ಧನ್ಯವಾದಗಳು.